ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನಾವಿವಾಗ ಹೊರಟಿರೋದು ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ನ ನೋಡೋಕ್ಕೆ ಅಂತ. ಸೊ ಗೈಸ್, ಆ್ಯಕ್ಚುಲಿ ಜೋಗ್ ಫಾಲ್ಸ್ಗೆ ಹೋಗಕ್ಕೆ ಮುಂಚೆ ಆನ್ ದ ವೇಯಲ್ಲಿ ನಮಗೊಂದು ಈ ಭತ್ತದ ನಾಟಿ ಮಾಡಿರುವಂಥ ಜಾಗ ಸಿಕ್ತು. ಸೊ ಆ್ಯಕ್ಚುಲಿ ರೋಡಿಂದ ಪಕ್ಕದಲ್ಲಿ ಒಂದು ಸ್ವಲ್ಪ ದೂರ ಬಂದರೆ ಸಾಕು, ನಿಮಗೆ ಒಂದು ಪ್ರೈವೇಟ್ ರೋಡ್ ಸಿಗುತ್ತೆ. ಆ ರೋಡ್ ಪಕ್ಕನೇ ಈ ಜಾಗ ಇದೆ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಜಾಗ ಇದು ಫೋಟೋಸ್ಗಾಗಲಿ ವೀಡಿಯೋಸ್ಗಾಗಲಿ ತುಂಬ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಬರೋಕ್ಕೆ ಮುಂಚೆ ತುಂಬ ಜನ ಬೈಕರ್ಸ್ಗಳು ಬಂದಿದ್ದರು. ಸೊ ಅವರು ಕೂಡ ಬೈಕ್ ವ್ಲಾಗ್ನ ಮಾಡಿಕೊಂಡು ಕೂಡ ಅಲ್ಲಿ ರೀಲ್ಸು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಿದ್ರು. ಸೊ ನಾವು ಮತ್ತೆ ನಾವು ಮೊದಲೇ ರೀಲ್ಸ್ ಮಾಡೋರು. ನಾನು ನಮ್ಮಣ್ಣ ಇಬ್ಬರು ಕೂಡ ರೀಲ್ಸ್ನ ಮಾಡಿದ್ವಿ. ಆ್ಯಂಡ್ ನಾನು ನಮ್ಮ ಅಮ್ಮನೂ ಕೂಡ ಇದರಲ್ಲಿ ರೀಲ್ಸ್ ಮಾಡಿದ್ದೀವಿ. ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ. ಸೊ ನನ್ನ ಐ ಡಿ ಬಂದು ಧನುಷ್ BS ಅಂತ, ಆ್ಯಂಡ್ ನಮ್ಮ ಅಣ್ಣನ ಐ ಡಿ ಬಂದು ಪ್ರಸನ್ನ BS ಅಂತ. ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡಿ, ಲೈಕ್ ಮಾಡಿ ಗೈಸ್. ಇಲ್ಲಿಂದ ನಮ್ಮ ಮುಂದಿನ ಪಯಣ ಸ್ಟಾರ್ಟ್ ಆಯಿತು ಗೈಸ್. ಸೊ ಆನ್ ದ ವೇ ಹೋಗಬೇಕಾದ್ರೆ ನಮಗೆ ತುಂಬ ಹೊಟ್ಟೆ ಹಸ್ತಿತ್ತು. ಹೊಟ್ಟೆ ಹಸ್ದಾಗ ಇನ್ನೇನು ಊಟ ಬೇಕೇ ಬೇಕಲ್ವಾ. ಸೊ ಅದಕ್ಕೋಸ್ಕರ ಒಂದು ಜಾಗದಲ್ಲಿ ನಿಲ್ಲಿಸಿದ್ವಿ. ಬಟ್ ನಮ್ಗಲ್ಲಿ ಏನಪ್ಪ ಅಂತಂದ್ರು ಬಾರ್ ಇತ್ತು. ಸೊ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಉಡುಪಿ ವೆಜ್ ಅಂತ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಆಮೇಲೆ ಹೇಳಿದ್ರು ಬಾರ್ ಅವರು, ಇಲ್ಲ ಸರ್ ಫ್ಯಾಮಿಲಿ ರೆಸ್ಟೋರೆಂಟು, ಎರಡು ನಮ್ಮದೇ ಜಾಗನೇ. ಫ್ಯಾಮಿಲಿ ರೆಸ್ಟೋರೆಂಟ್ಗೆ ನಿಮಗೆ ಫ್ಯಾಮಿಲಿಯವ್ರು ಸಪ್ರೇಟಾಗಿ ಕೊಡ್ತೀವಿ, ಆ್ಯಂಡ್ ನಿಮ್ಗೆ ವೆಜ್ ಬೇಕು ಅಂತಂದರೆ ವೆಜ್ ಸಪ್ರೇಟಾಗಿದೆ ಅಂತಂದರು. ನಾವು ಗೌಡ್ರಾಗಿ ವೆಜ್ ತಿಂದರೆ ನಮಗೆ ಅವಮಾನ ಅಲ್ವಾ ಅಂತ ಏನು ಮಾಡಿದ್ವಿ, ನಾವು ನಾನ್ ವೆಜ್ ಕಡೆಗೆ ಹಾಗೆ ಹೊರಟ್ವಿ. ಇನ್ನೊಂದು ರೀಸನ್ ಏನಪ್ಪ ನಾವು ನಾನ್ ವೆಜ್ ತಿನ್ನೋದಕ್ಕೆ ಅಂತಂದರೆ ಗೈಸ್, ಆ್ಯಕ್ಚುಲಿ ನಮಗೆ ಸ್ವಲ್ಪ ನಾನ್ ವೆಜ್ ತಿಂದಾಗ ನಮ್ಮ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಲೇಟಾಗಿ ಹಸುವಾಗುತ್ತೆ. ಆಮೇಲೆ ಆನ್ ದ ವೇಲಿ ಸಮ್ಟೈಮ್ಸ್ ಸಿಗುತ್ತೋ ಸಿಗಲ್ವೋ ಗೊತ್ತಿರಲ್ಲ. ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ನಾವು ಯೂಶಲಿ ನೋಡೋದು ಏನಪ್ಪ ಅಂತಂದರೆ ಊಟದ ಕಡೆ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಹೊಟ್ಟೆ ಗಟ್ಟಿಯಾಗಿತ್ತು ಅಂತಂದರೆ ನಾವು ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡ್ಬೋದು, ಸುಸ್ತು ಕೂಡ ಆಗಲ್ಲ. ಗೈಸ್, ಫೈನಲ್ಲಿ ನಾವು ಎಂಟ್ರಿ ಕೊಟ್ಟು ಇನ್ನೇನು ಎಂಟ್ರಿ ಪಾಯಿಂಟ್ ಹತ್ರ ಇದ್ದೀವಿ ಇವಾಗ ಜೋಗ್ ಫಾಲ್ಸ್ಗೆ. ಸೊ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಜೋಗ್ ಫಾಲ್ಸು ನಾನು ಇದುವರೆಗೂ ಒಂದು ಸತಿನೂ ನೋಡಿರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನನಗೆ ಒಂದು ಟ್ರಿಪ್ ಇತ್ತು, ಬಟ್ ನಾನು ಅನ್ಫಾರ್ಚುನೇಟ್ಲಿ ಹೋಗೋಕ್ಕಾಗಿದ್ದಿಲ್ಲ ಹುಷಾರಿಲ್ದಿರೋ ರೀಸನ್ಗೋಸ್ಕರ. ಯಾಕಂದರೆ ಯೂಶ್ವಲಿ ಕರ್ನಾಟಕದಲ್ಲಿ ಯಾವುದೇ ಸ್ಕೂಲ್ಗಳಿತ್ತು ಅಂತಂದರೂ ಒಂದೇ ಒಂದು ಟ್ರಿಪ್ನ ಚಿತ್ರದುರ್ಗ ಮತ್ತು ಜೋಗ್ ಫಾಲ್ಸ್ಗೆ ಹಾಕ್ತಾರೆ. ಬಟ್ ನಾನು ನೋಡೋಕ್ಕಾಗಿರಲಿಲ್ಲ. ನನ್ನ ಈ 25ನೇ ವಯಸ್ಸಲ್ಲಿ ನಾನು ನೋಡೋಕ್ಕೆ ಟೈಮ್ ಬಂತು ಅಂತಲೇ ಹೇಳ್ಬೋದು. ನಮ್ಮ ಅಣ್ಣ ನೋಡಿದ್ದಂತೆ, ನಮ್ಮ ಅಮ್ಮನೂ ಕೂಡ ನೋಡಿದ್ರಂತೆ ಆ ಟೈಮಲ್ಲಿಲ್ಲ. ಬಟ್ ನಾನು ಇವಾಗ ಪ್ರೆಸೆಂಟಲ್ಲಿ ನೋಡ್ತಾ ಇರೋದು. ಬಟ್ ನನಗೆ ಸಖತ್ ಇಷ್ಟ ಆಯಿತು ಗೈಸ್. ಆ್ಯಕ್ಚುಲಿ ಜಾಗಕ್ಕಿಂತ ಆ ಎನ್ವೈರ್ನ್ಮೆಂಟ್ ಇದೆ ಗೊತ್ತಾ, ಸೂಪರಾಗಿದೆ ಅಂತ ಹೇಳ್ಬೋದು. ಸೊ ನಾನಲ್ಲಿ ಕೇಳ್ಪಟ್ಟೆ ಅದು ಶರಾವತಿ ನದಿ ಹರ್ಕೊಂಡು ಬಂದು ಜೋಗ್ ಫಾಲ್ಸ್ಗೆ ಸೇರುತ್ತೆ ಅಂತ ಹೇಳ್ತಾರೆ. ಸೊ ಒನ್ ಆಫ್ ದ ಬ್ಯೂಟಿಫುಲ್ ಜಾಗ ಗೈಸ್. ಆ್ಯಕ್ಚುಲಿ ಕರ್ನಾಟಕ ಯಾಕೆ ಇಷ್ಟು ಫೇಮಸ್ ಆಗಿರೋದು ಈ ಜೋಗ್ ಫಾಲ್ಸ್ ಅನ್ನೋದಕ್ಕೆ ಇದೊಂದು ರೀಸನ್ನು. ಆ ಬ್ರಿಡ್ಜಿಂದ ಹೋಗ್ಬೇಕಾದ್ರೆ ತುಂಬ ಜನ ಕಾರ್ಗಳನ್ನ ಸೈಡ್ಗೆ ಹಾಕಿ ಫೋಟೋಸ್ಗಳೆಲ್ಲ ತೆಗೆಸ್ಕೊತಾ ಇದ್ರು. ನನಗೆ ಎಷ್ಟು ಒಂಥರ ಖುಷಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಮಗೆ ನೇಚರ್ ಮಧ್ಯದಲ್ಲಿ ಒಂದು ಸಿಗೋ ಆನಂದ ಇದೆ ಗೊತ್ತಾ. ಒಂಥರ ದೇವಸ್ಥಾನದ ಒಳಗಡೆ ಸಿಗುತ್ತೆ ಗೊತ್ತಾ, ಅಷ್ಟು ಖುಷಿ ಸಿಗುತ್ತೆ, ಒಂದು ನೆಮ್ಮದಿ ಇರುತ್ತೆ. ಇವಾಗ ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟಲ್ಲಿ ಟಿಕೆಟ್ನ ತೊಗೊಂಡ್ವಿ. ಸೊ ಟೋಟಲ್ಲು 140 ಆಯಿತು. ನಿಮ್ಗೆ ತೋರಿಸ್ತಾ ಇದ್ವಿ ಇಲ್ಲಿ 140 ಟಿಕೆಟ್ ಆಯಿತು 3 ಜನದಿಂದ. ಸೊ ಫುಲ್ ಫಾಗ್ ತುಂಬ್ಕೊಂಡ್ಬಿಟ್ಟಿದ್ಯಂತೆ, ಸುಮ್ಮನೆ ಹೋದ್ರು ವೇಸ್ಟು ಅಂತಂದರು. ಇನ್ನೇನು ಬಂದ್ಬಿಟ್ಟಿದ್ದೀವಲ್ಲ, ಅಟ್ಲೀಸ್ಟ್ ನೋಡೋಕ್ಕಾರ ಹೋಗ್ಬೇಕು ತಾನೆ ಹೆಂಗಿದ್ರು ಅಂತ ಹೋಗ್ತಾ ಇದ್ದೀವಿ ಇವಾಗ. ಯಾಕಂದರೆ ಮಳೆ ಬೇರೆ ಬಂತಲ್ವಾ, ಸೊ ಈವ್ನಿಂಗ್ ಬೇರೆ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಫಾಗ್ ಫುಲ್ ತುಂಬ್ಕೊಂಡ್ಬಿಟ್ಟಿದೆ. ಸೊ ನೋಡೋಣ ಬನ್ನಿ. ಆದಷ್ಟು ಫುಲ್ ಎಲ್ಲ ಏನೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಗೈಸ್, ಎಲ್ಲ ಏನೋ ರಿನೋವೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ತುಂಬ ನೋಡಿ ಆ ಕಡೆ ಈ ಕಡೆ ಎಲ್ಲ ತೋರಿಸ್ತೀನಿ. ನಮ್ಮನೆಯಿಂದ ಕಾಮಗಾರಿ ನಡೀತಾ ಇದೆ. ಏನು ಮಾಡಕ್ಕೆ ಹೊರಟವ್ರು ಗೊತ್ತಿಲ್ಲ. ಜೋಗ್ ಫಾಲ್ಸ್ನ ಒಟ್ಟಿನಲ್ಲಿ ಒಂಥರ ಒಂದು ರೇಂಜಿಂಗ್ ಮಾಡೋಕೆ ಹೊರಟವ್ರೆ. ಫುಲ್ಲು ಜನ ಜಾಸ್ತಿ ಬರ್ತಾ ಇದಾರಲ್ಲ, ಸೊ ಅದಕ್ಕೋಸ್ಕರ ಮೇ ಬಿ ಇನ್ನೂ ಇಂಪ್ರೂವ್ ಮಾಡಕ್ಕೆ ಹೋಗ್ತಿದ್ದಾರೆ ಅನ್ಕೊತೀನಿ. ಮೇ ಬಿ ಕರೆಂಟು ಇದೆಲ್ಲ ಏನೇನೋ ಐತೆ ಕೊಡೋ ಇನ್ಫ್ಯಾಕ್ಟ್. ಸೊ ಗೈಸ್, ಫೈನಲಿ ನಾವಿವಾಗ ಜೋಗ್ ಫಾಲ್ಸ್ನ ಹತ್ತಿರದಿಂದ ನಿಂತ್ಕೊಂಡು ನೋಡೋ ಸಮಯ ಬಂದಿದೆ. ಸೊ ಆ್ಯಕ್ಚುಲಿ ನನಗೇನಪ್ಪ ಒಂದು ಆಸೆ ಇತ್ತು ಅಂತಂದರೆ ಚಿಕ್ಕ ವಯಸ್ಸಿಂದ ನಾನು ಒಂದು ಸತಿ ನೋಡಬೇಕಲ್ಲ ಅಂತ ಅಂದ್ಕೊಂಡಿದ್ದೆ. ಅದು ಯಾಕಂತಂದರೆ ಸಾಂಗ್ಸಲ್ಲಿ ಅಷ್ಟು ಹೈಪ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದು ಅಣ್ಣವ್ರ ಸಾಂಗ್ ಆಗಿರ್ಬೋದು, ಇಲ್ಲ ಅಂತಂದರೆ ಅದು ಯಾವುದೋ ಒಂದು ಜೋಗದ ಸಿರಿ, ಅದು ಒಂದು ಕಂಟಿನ್ಯೂ ಸಾಂಗ್ ಇದೆ, ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ. ಆ ಸಾಂಗ್ಸ್ ಎಲ್ಲ ಚಿಕ್ಕ ವಯಸ್ಸಲ್ಲಿ ಕೇಳಿ ಒಂದು ಸತಿನಾದರೂ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದಕ್ಕೋಸ್ಕರ ಫೈನಲಿ ಹತ್ತಿರದಿಂದ ನೋಡೋ ಸಮಯ ಬಂದಿದೆ. ಬಟ್ ಒಂದೇ ಒಂದು ಬೇಜಾರು ಏನಪ್ಪ ಅಂತಂದರೆ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ ಆ್ಯಕ್ಚುಲಿ.
ಸೊ ನಾವು ಜೋಗ್ ಫಾಲ್ಸ್ ಬಗ್ಗೆ ಅಲ್ಲಿ ಯಾರನ್ನೋ ಕೇಳಿದಾಗ ಹೇಳಿದ್ರು ಅದು ಇಂಡಿಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ವಾಟರ್ ಫಾಲ್ ಅಂತೆ ಅದು. ಸೊ 830 ಅಡಿ ಇದೆ ಅಂತೆ ಆ್ಯಕ್ಚುಲಿ, ಅಲ್ಲಿಂದ ಇಲ್ಲಿಗೆ ಕೆಳಗಡೆವರೆಗೂ ಬೀಳುತ್ತಂತೆ ನೋಡಿ. ಜೋಗ್ ಫಾಲ್ಸಲ್ಲಿ 4 ಜಲಪಾತ ಬೀಳುತ್ತಂತೆ, ಯಾವುದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಿಮಗೆ ಎಷ್ಟು ಗೊತ್ತಿದೆ ಜೋಗ್ ಫಾಲ್ಸ್ ಬಗ್ಗೆ ಅಂತ ನಾವು ತಿಳ್ಕೊಳ್ಳೋಣ. ಸೊ ನಮಗೆ ಕಾಣಿಸಿದ್ದು ಬರೀ ರಾಜ ಒಂದೇ, ಇನ್ನು ಮಿಕ್ಕಿದ್ದು 3 ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅನ್ಫಾರ್ಚುನೇಟ್ಲಿ ಯಾಕಂತಂದರೆ ಮಳೆ ಬಂದಿರೋ ರೀಸನ್ಗೋಸ್ಕರ ಫಾಗು ತುಂಬ ತುಂಬ್ಕೊಂಡ್ಬಿಟ್ಟಿದೆ. ಸೊ ನಮಗೆಲ್ಲೂ ಕಾಣಿಸ್ತಿಲ್ಲ. ನಾವು ಹೋಗಿದ್ದು ಕೂಡ ಈವ್ನಿಂಗ್ ಟೈಮಲ್ಲೇ ಹೋಗಿದ್ದು. ಬಟ್ ಎನಿವೇಸ್ ಗೈಸ್, ಒಂಥರ ಸ್ವರ್ಗದಲ್ಲಿ ಇರೋ ಥರನೇ ಫೀಲ್ ಆಗ್ತಿತ್ತು ಆ್ಯಕ್ಚುಲಿ ಆ ಫಾಗುಗೂ. ಆಮೇಲೆ ಒಂದೇ ಒಂದು ಕಡೆ ನೀರು ಹರಿತಾ ಇರೋದು ನೋಡ್ತಾ ಇರೋದಕ್ಕೂ ಕೂಡ ಒಂಥರ ನನಗೆ ಖುಷಿ ಆಗ್ತಿತ್ತು ಆ್ಯಕ್ಚುಲಿ. ಸೊ ತುಂಬ ಜನ ಏನೋ ದೂದ್ ಸಾಗರ್ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ ಗೊತ್ತಾ. ಬಟ್ ನಿಜ ಹೇಳ, ಜೋಗ್ ಫಾಲ್ಸಲ್ಲೇ ಒಂಥರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಅದು ಏನೋ ಒಂದು ಇಬ್ಬನಿಯಿಂದ ಒಂದು ಸ್ವಲ್ಪ ಮೋಡ ಪಾಸ್ ಆಗಿದ ತಕ್ಷಣ ಯಾವ ಥರ ಫೀಲ್ ಆಯಿತು ಅಂತಂದರೆ, ನಮಗೆ ಯಾರೋ ದೇವರು ಬಂದು ಒಂದು ಸ್ವಲ್ಪ ಉರ್ಬುತ್ತೆ ಗೊತ್ತಾ ಮೇಲಿಂದ, ಆವಾಗ ಸಡನ್ನಾಗಿ ಆ ಸ್ವರ್ಗ ಕಾಣಿಸುತ್ತೆ ಗೊತ್ತಾ, ನೀರು ಹರಿಯೋದು ಆ ಥರ ಕಾಣಿಸ್ತು ನಮಗೆ. ಸೊ ನಾನು, ಅಮ್ಮ, ಅಣ್ಣ 3 ಜನನು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಗೈಸ್. ಒನ್ ಆಫ್ ದ ನನ್ನ ಶಿವಮೊಗ್ಗದಲ್ಲಿ ಬೆಸ್ಟ್ ಜಾಗ ಅಂತಂದರೆ ಯಾಕೆ ಜೋಗ್ ಫಾಲ್ಸ್ ಅಂತ ಹೇಳ್ತಾರೆ ಅಂತ ಇದೊಂದಕ್ಕೋಸ್ಕರನೇ ಹೇಳ್ತಾರೆ. ನಾವು ಹೈಲಿ ರೆಕಮೆಂಡ್ ಮಾಡ್ತೀವಿ. ಸ್ವಲ್ಪ ಜನಗಳು ಜಾಸ್ತಿ ಇರ್ತಾರೆ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಸೊ ಬೆಸ್ಟ್ ಜಾಗ ಗೈಸ್. ದಯವಿಟ್ಟು ಯಾರಾದರೂ ಶಿವಮೊಗ್ಗಗೆ ಹೋದರೆ ಒಂದು ಸತಿ ಜೋಗ್ ಫಾಲ್ಸ್ ನೋಡ್ಕೊಂಡು ಬರಲೇಬೇಕು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿ ತುಂಬ ಹೋಟೆಲ್ಸ್ಗಳು ಇದೆ ಕೂಡ, ನೀವು ರೂಮ್ ಕೂಡ ಬುಕ್ ಮಾಡ್ಕೊಬೋದು. ರೆಸಾರ್ಟ್ಗಳು ತುಂಬ ಇದೆ ಆ್ಯಕ್ಚುಲಿ ಅಲ್ಲಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ತುಂಬ ಆ್ಯಕ್ಟಿವಿಟೀಸ್ಗಳು ಕೂಡ ಮಾಡ್ಬೋದು ನೀವು ಅಲ್ಲಿ. ನಮಗೆ ಫೈನಲಿ ಒಂದೇ ಒಂದು ರೋರರ್ ಮಾತ್ರ ಕಾಣಿಸ್ಕೊಂತ ಆ್ಯಕ್ಚುಲಿ. ಸೊ ಫೈನಲಿ ನಾವು ರಾಜ ಮತ್ತು ರೋರರ್ 2 ನೋಡಿದ್ವಿ, ಇನ್ನು 2 ನಾವು ನೋಡ್ಲಿಕ್ಕೆ ಆಗಲಿಲ್ಲ ಅನ್ಫಾರ್ಚುನೇಟ್ಲಿ. ಬಟ್ ಎನಿವೇಸ್ ಗೈಸ್, ನಮ್ಗೆ ಇಷ್ಟು ಕಾಣಿಸಿದೆ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಫೈನಲ್ಲಿ ನೋಡಿದ್ರಿ ಜೋಗ್. ಆ್ಯಕ್ಚುಲಿ ಅಲ್ಲಿ ಹೋದಾಗ ನಮ್ಗೆ ಏನೂ ಕಾಣಿಸ್ತಿಲ್ಲ, ಬಿಕಾಸ್ ಅಷ್ಟು ಫಾಗ್ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ಅಂತ ಹೇಳ್ಬೋದು. ನಾವು ಹೋಗಿದ್ದು ಟೈಮಿಂಗ್ಸ್ಗೂ ಸರಿ ಇರಲಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾವು ಆಫ್ ಸೀಸನ್ಗೆ ಹೋಗ್ತಿದ್ದೆ, ಅಂದರೆ ನಾವು ಈ ಸೀಸನ್ಗೆ ಹೋಗಿದ್ದು ತುಂಬ ತಪ್ಪಾಯಿತು ಅಂತ ಅನಿಸ್ತೈತೆ. ಯಾಕಂದರೆ ಮಳೆ ಬೇರೆ ಬರ್ತಾ ಇರೋ ರೀಸನ್ಗೋಸ್ಕರ ಫುಲ್ಲು ಫಾಗ್ ಮುಚ್ಕೊಂಡ್ಬಿಟ್ಟಿತ್ತು. ಬಟ್ ನೋಡೋಕೆ ಮಾತ್ರ ಚೆನ್ನಾಗಿತ್ತು. ನಿಂಗೇನು ಅನ್ನಿಸ್ತಮ್ಮ? ಎಲ್ಲ ಏನು ಕಾಣಲಿಲ್ವಲ್ಲಪ್ಪ, ಅದೆಲ್ಲ ಒಂದೇ ಒಂಚೂರು ನೀರು ಬಿಡೋಕೆ ಕಾಣಿಸ್ತಾ ಅಷ್ಟೇನೆ, ಏನು ಕಾಣಲಿಲ್ಲ. ಸ್ವಲ್ಪ
ಸ್ವಲ್ಪ ಬೇಜಾರೇ ಆಯ್ತು ಒಟ್ನಲ್ಲಿ ಹೇಳ್ಕೊಬೇಕಂದ್ರೆ. ಅಂದ್ರೆ ಅಲ್ಲೆಲ್ಲ ಫಾಗಿರೋದ್ರಿಂದ ಸ್ವಲ್ಪ ಒಂಚೂರು ಪರವಾಗಿಲ್ಲ ಅನ್ನಿಸ್ತಷ್ಟೆ. ಫಾಗು ರೇರ್ ಸಿಗೋದು, ಬಟ್ ಆ ಜಾಗದಲ್ಲಿ ಫಾಗು ನೋಡ್ದಂಗೆ ಆಯ್ತು ಒಂಚೂರು. ಅಲ್ಲೊಂಚೂರು ಇಲ್ಲೊಂಚೂರು ನೀರು ಬೀಳೋದು ಒಂಚೂರು ಕಾಣಿಸ್ತಾ ಇತ್ತು, ಬಟ್ ಫುಲ್ಲು ಬೀಳೋದು ಕಾಣಿಸ್ಬೇಕು. ಅದೊಂಥರ ಸಖತ್ತಾಗಿದೆ. ಯಾಕಂದ್ರೆ ಈ ಟೈಮಲ್ಲಿ ನೋಡಬೇಕು, ಯಾಕಂದರೆ ಏನು ರಾಜ ರೋರರ್ ರಾಕೆಟ್ ಅಂತ ಏನು ಹೇಳ್ತಾರಲ್ಲ, ಅದು ಯಾವುದೂ ಕಾಣಿಸೋದೇ ಇಲ್ವಂತೆ. ಅಷ್ಟು ಫುಲ್ಲು ಅದು ಮುಚ್ಕೊಂಡು ಸಮೇತ ಒಳ್ಳೆ ನೈಜೀರಿಯಾ ಫಾಲ್ಸಲ್ಲಿ ಬೀಳ್ತಾ ಇರತ್ತಲ್ಲ ಆ ಥರ ಬೀಳ್ತಾ ಇರುತ್ತಂತೆ ನೀರು. ಸೊ ಅದು ನೋಡ್ಬೋದಿತ್ತು, ಬಟ್ ನಮಗೆ ಆಗಲಿಲ್ಲ. ಅಂದರೆ ಫಾಗೆಲ್ಲ ಅಡ್ಡ ಬಂದು ಒಂಥರ ಡಿಸಪಾಯಿಂಟ್ಮೆಂಟ್ ಆಯಿತು. ಸೊ ಇವಾಗ ನಮ್ಮ ಪಯಣ ಬೆಂಗಳೂರು ಕಡೆಗೆ ಹೊರಟಿದ್ದೀವಿ. ಬೆಳಗಿನ ಜಾವ 3 ಗಂಟೆ ಆಗುತ್ತೆ ಅಂತ ಅನಿಸುತ್ತೆ. ಇಲ್ಲಿಂದ ಅರೌಂಡ್ 420 ಕಿಲೋಮೀಟರ್ಸ್ ಇದೆ, ಹೋಗ್ಬೇಕೀಗ. ಸೊ ಬನ್ನಿ ಹೊರಡೋಣ. ಗೀಟ ಎಲ್ಲ ಮುಗೀತು. ಟೈಮು ಆಲ್ರೆಡಿ ಹೆಚ್ಚು ಕಮ್ಮಿ ಒಂದು 2 ಅವರ್ ಆಗ್ಬಿಟ್ಟೈತೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ವಿ ಬೆಂಗಳೂರಿಗೆ. ಇನ್ನೊಂದು 10 ಮಿನಿಟ್ಸ್ ರೀಚ್ ಆಗ್ತೀವಿ ನಮ್ಮ ಮನೆ ಹತ್ರನೇ. ಸೊ ಗೈಸ್, ಫೈನಲಿ ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಂಗೇನು ಅನ್ನಿಸ್ತಮ್ಮ ಶಿವಮೊಗ್ಗ ಟ್ರಿಪ್ಪು? ಚೆನ್ನಾಗಿತ್ತು. ಈಗ ಸದ್ಯಕ್ಕೆ ಮನೆ ಕಡೆ ಹೋಗಿ ಪಾಚ್ಕೊಬಿಟ್ರೆ ಸಾಕು ಅನ್ನಂಗೆ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಒಂಥರ ಹೇಳ್ಬೇಕು ಅಂತಂದರೆ, ಯಾಕಂದರೆ ಆದಷ್ಟು ಶಾರ್ಟ್ ಟೈಮಲ್ಲೇ ನಾವು ಫುಲ್ಲು ಜಾಗಗಳನ್ನ ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಬಟ್ ಏನೇ ಒಂಥರ ಚೆನ್ನಾಗಿತ್ತು. ಸೊ ನಿಮ್ಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ನೆಕ್ಸ್ಟು ಬೇರೆ ಕಡೆ ಎಲ್ಲಿ ಹೋಗ್ತೀವಿ ಅದನ್ನು ನೆಕ್ಸ್ಟು ವ್ಲಾಗ್ ಮೂಲಕ ತಿಳಿಸ್ತೀವಿ. ಸೊ ಅಂಟಿಲ್ ದೆನ್